ಫ್ರೆಂಡ್ಸ್, ಮತ್ತೆ ಹೇಗಿದ್ದೀರಾ? ನಾನು ಹನೀಫ್ ತೀರ್ಥಹಳ್ಳಿ, ಸೌದಿ ಅರೇಬಿಯಾದಿಂದ. ಫ್ರೆಂಡ್ಸ್, ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನು ನಮ್ಮ ಭೂಮಿಯ ಮೇಲೆ 1,24,000ಕ್ಕಿಂತಲೂ ಹೆಚ್ಚು ಪ್ರವಾದಿಗಳನ್ನು ಅವನ ಧರ್ಮ ಪ್ರಚಾರಕ್ಕಾಗಿ, ಅಂದರೆ ಇಸ್ಲಾಂ ಧರ್ಮದ ಪ್ರಚಾರಕ್ಕಾಗಿ ನಿಯೋಗಿಸಿದ್ದಾನೆ. ಅದರಲ್ಲಿ ಅಂತ್ಯ ಪ್ರವಾದಿಯಾದ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಹಾಗೆ ಮತ್ತು ಮನುಷ್ಯನಿಗೆ ಒಂದು ಜೀವಿತ ಅವಧಿಯನ್ನು ಸಹ ನಿಗದಿಪಡಿಸಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ಅಂದರೆ ಒಬ್ಬ ಮನುಷ್ಯನು ಅವನ ಜೀವನದಲ್ಲಿ ಸರಿಯಾಗಿ ಎಲ್ಲವನ್ನೂ ನಿಭಾಯಿಸಬಲ್ಲಂತಹ ಒಂದು ವಯಸ್ಸು ಅಂತ ಹೇಳಿದರೆ ಅದು 40ರಿಂದ 60 ವರ್ಷ ಮಾತ್ರ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನು ಪ್ರಪಂಚವನ್ನು ಸೃಷ್ಟಿಸಿ, ಭೂಮಿ ಆಕಾಶವನ್ನು ಸೃಷ್ಟಿಸಿ, ಸಮುದ್ರವನ್ನು ಸೃಷ್ಟಿಸಿ, ಗುಡ್ಡ ಬೆಟ್ಟಗಳನ್ನು ಸೃಷ್ಟಿಸಿ, ಕಾಡುಗಳನ್ನು ಸೃಷ್ಟಿಸಿ, ಪ್ರಾಣಿಗಳನ್ನು ಸೃಷ್ಟಿಸಿ, ಪಕ್ಷಿಗಳನ್ನು ಸೃಷ್ಟಿಸಿ, ಎಲ್ಲವನ್ನೂ ಸೃಷ್ಟಿಸಿ, ಹಾಗೆ ಮನುಷ್ಯನಿಗೆ ಒಂದು ಜೀವಿತ ಅವಧಿಯನ್ನು ಸಹ ನಿಗದಿಗೊಳಿಸಿದ್ದಾನೆ. ಅದರಲ್ಲಿ ಮನುಷ್ಯನಿಗೆ 40 ವರ್ಷ ಮತ್ತು 60 ವರ್ಷ ವಯಸ್ಸಿನ ನಡುವಿನಲ್ಲಿ ಮಾತ್ರ ಅವನು ಒಂದು ಮಾನಸಿಕ ಸ್ಥಿಮಿತದಲ್ಲಿರಲು ಸಾಧ್ಯ. ಯಾಕಂತ ಹೇಳಿದರೆ, ಸೃಷ್ಟಿಕರ್ತನಾದ ಅಲ್ಲಾಹನು ನಮ್ಮ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರಿಗೆ 40 ವರ್ಷದಲ್ಲಿ ಪ್ರವಾದಿತ್ವವನ್ನು ಪ್ರಸ್ತಾಪಿಸಿದನು. ಅವನು ಇಷ್ಟಪಟ್ಟಿದ್ದರೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಯಾವ ವಯಸ್ಸಿನಲ್ಲಿಯೂ ಸಹ ಪ್ರವಾದಿತ್ವವನ್ನು ಪ್ರಾಪ್ತಿಸಬಹುದಾಗಿತ್ತು. ಆದರೆ 40 ವರ್ಷದಲ್ಲಿ ಪ್ರವಾದಿತ್ವವನ್ನು ಪ್ರಾಪ್ತಿಸಿದನು. ಹಾಗೆಯೇ 40 ವರ್ಷದ ನಂತರ ಅಲ್ಲಾಹನ ಪವಿತ್ರ ಕುರಾನನ್ನು ಅವತೀರ್ಣಗೊಳಿಸಲು ಪ್ರಾರಂಭಿಸಿದನು. ಅದು ನಿರಂತರ, ಅಂದರೆ 23 ವರ್ಷಗಳ ತನಕ ನಡೆಯಿತು. ಹಾಗೆಯೇ ನಮ್ಮ ಪ್ರವಾದಿ ಮುಹಮ್ಮದ್ ಪೈಗಂಬರ್ರವರಿಗೆ 63 ವರ್ಷದಲ್ಲಿ ಇಹಲೋಕವನ್ನು ತ್ಯಜಿಸಲು ಸಹ ಅಲ್ಲಾಹನು ಅವಕಾಶ ಕಲ್ಪಿಸಿಕೊಟ್ಟನು. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಲ್ಲಾಹನು ಇಷ್ಟಪಟ್ಟಿದ್ದರೆ ನಮ್ಮ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರಿಗೆ ಎಷ್ಟು ವರ್ಷ ಬೇಕಾದರೂ ಜೀವಿತಾವಧಿಯಲ್ಲಿ ಇರಿಸಬಹುದಿತ್ತು. ಆದರೆ 63 ವರ್ಷಕ್ಕೆ ಕೊನೆಗೊಳಿಸಿದನು. ಅಂದರೆ ಒಬ್ಬ ಮನುಷ್ಯ 40ರಿಂದ 60 ವರ್ಷದ ನಡುವೆ ಮಾತ್ರ ಅವನು ಒಂದು ಮನುಷ್ಯನ ಮಾನಸಿಕ ಸ್ಥಿಮಿತ ಮತ್ತು ಅವನು ಜೀವನದಲ್ಲಿ ಜವಾಬ್ದಾರಿಯುತವಾದ ಯಾವುದೇ ಕೆಲಸಗಳನ್ನು ನಿಭಾಯಿಸಲು ಅರ್ಹನಾಗಿರುತ್ತಾನೆ. ಈ ಅಂತರದ ವಯಸ್ಸಿನಲ್ಲಿ ಮಾತ್ರ, 40 ವರ್ಷದಿಂದ 60 ವರ್ಷ ತನಕ ಮಾತ್ರ. ಅದಕ್ಕೆ ನಮ್ಮದೊಂದು ಆಡು ಮಾತು ಇದೆ, 60 ವರ್ಷದ ನಂತರ ಅರೆಮರಳು ಅಂತೇಳಿ ನಾವೆಲ್ಲ ಮಾತಾಡ್ತೀವಿ ಊರಲ್ಲಿ. ನಾನೀಗ ಈ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಇವಾಗ ನಮ್ಮ ಪ್ರಪಂಚದ ಪ್ರತಿಯೊಂದು ದೇಶಗಳ ಪ್ರಧಾನಿಗಳಾಗಲಿ, ಅಧ್ಯಕ್ಷರುಗಳಾಗಲಿ, ಮಂತ್ರಿಗಳಾಗಲಿ, ಶಾಸಕರುಗಳಾಗಲಿ, ಯಾರಾದರೂ ಒಂದು ವಯಸ್ಸಿನ ಮಿತಿ ಇಲ್ಲ ಅವರಿಗೆ. ಆ ವಯಸ್ಸಿನ ಮಿತಿ ಇಲ್ಲದ ಕಾರಣ ಅವರಿಗೆ ಯಾವುದೇ ಜೀವದ ಮೇಲೆ ಒಂದು ಕಾಳಜಿಯೂ ಇಲ್ಲ. ಆದುದರಿಂದ ಮನುಷ್ಯರನ್ನು ಸಾಯಿಸುವುದು, ಮಕ್ಕಳನ್ನು ಸಾಯಿಸುವುದು, ಯುದ್ಧ ಮಾಡಿ ಮತ್ತು ಇನ್ನಿತರ ಮನಸ್ಸಿಗೆ ಬಂದಂತಹ ಕಾನೂನುಗಳನ್ನು ತಂದು ಮನುಷ್ಯರನ್ನು ಹಿಂಸಿಸಿ ಸಾಯಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಉದಾಹರಣೆಗೆ ನಾವು ನೋಡ್ತಾನೆ ಇದ್ದೀವಲ್ಲ, ಈಗ ಅಮೇರಿಕದ ಟ್ರಂಪ್ ಆಗಲಿ, ಇಸ್ರೇಲಿನ ನೆತನ್ಯಾಹು ಆಗಲಿ, ಬಾಂಗ್ಲಾದ ಶೇಖ್ ಹಸೀನಾ ಆಗಲಿ, ನಮ್ಮ ಭಾರತದ ಮೋದಿಯವರಾಗಲಿ, ಅಮಿತ್ ಶಾ ಆಗಲಿ, ಇನ್ನಿತರ ಯಾವುದೇ ಕಾಂಗ್ರೆಸ್ ಪಾರ್ಟಿ ಆಗಲಿ, ದಳ ಆಗಲಿ, ಯಾವುದೇ ಆಗಲಿ,
ನಾನು ಹೇಳೋದು ಏನಂತ ಹೇಳಿದ್ರೆ 60 ವರ್ಷ ಆದ ನಂತರ ಅಧಿಕಾರದಲ್ಲಿ ಯಾರನ್ನೂ ಕೂರಲು ಬಿಡಬಾರದು. ಆಗ ಮಾತ್ರ ನಮ್ಮ ಪ್ರಪಂಚ, ದೇಶ ಸುರಕ್ಷಿತವಾಗಿರಲು ಸಾಧ್ಯ. ಇದನ್ನು ಎಲ್ಲ ಯುವಕರು, ಪ್ರಜ್ಞಾವಂತರು ಈ ನಿರ್ಧಾರವನ್ನು ಕೈಗೊಳ್ಳಬೇಕು. ಇದರಲ್ಲಿ ಯಾವುದೇ ಜಾತಿ ಅನ್ನುವಂತಹ ವಿಷಯವನ್ನು ತರಬಾರದು. ಯಾಕಂತ ಹೇಳಿದರೆ 60 ವರ್ಷದ ನಂತರ ಅವರ ಮಾನಸಿಕ ಸ್ಥಿಮಿತ ಸರಿಯಾಗಿರುವುದಿಲ್ಲ. ಅವರು ಮಾನಸಿಕವಾಗಿ ಕರೆಕ್ಟಾಗಿರೋದಿಲ್ಲ. ಅವರಿಗೆ ಯಾವುದೇ ಜೀವದ ಒಂದು ಕಾಳಜಿನೂ ಇರುವುದಿಲ್ಲ. ಆದುದರಿಂದ ಅವರು ಮನುಷ್ಯನ ಸಾವಿಗೆ, ಅಂದರೆ ನಾವು ನೋಡ್ತಾನಿದ್ದೀವಲ್ಲ, ವಾರ್ಗಳಾಗ್ತವೆ, ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಜನ ಮಕ್ಕಳು ಸಾಯ್ತಾರೆ. ಪಾಪ ಸ್ಕೂಲ್ಗಳ ಮೇಲೆಲ್ಲ ಬಾಂಬ್ ಹಾಕಿ ಸಾಯಿಸ್ತಾರೆ. ಮನುಷ್ಯತ್ವನೇ ಇಲ್ಲದಂತಹ ಕ್ರೂರವಾದ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಯಾವುದೇ ಜಾತಿ ಅಂತ ಇಲ್ಲ. ಯಾವುದೇ ಮುಸ್ಲಿಮೋ, ಹಿಂದೂ, ಕ್ರಿಶ್ಚಿಯನೋ, ಮತ್ತೊಬ್ಬನೋ ಅಂತ ಏನಿಲ್ಲ. ನಾವೆಲ್ಲರೂ ಸೇರಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ನಮ್ಮ ಪ್ರಪಂಚದಲ್ಲಿ. ಆದುದರಿಂದ ನನಗನಿಸಿದ ಪ್ರಕಾರ ಈ 60 ವರ್ಷದ ನಂತರದ ಯಾವುದೇ ಆಡಳಿತ ಮಾಡುವಂತಹ ಒಂದು ರಾಜಕಾರಣಿಗಳಾಗಲಿ, ಅಧಿಕಾರಿಗಳಾಗಲಿ, ಇವರನ್ನು ಯಾರಿಗೂ 60 ವರ್ಷದ ನಂತರ ಅವಕಾಶನೇ ಇರದಂತೆ ಮಾಡಬೇಕು. ನಾವು ನೋಡ್ತೀವಲ್ಲ, 60 ವರ್ಷ ಆದಮೇಲೆ ಎಲ್ಲ ಥರದಲ್ಲೂ ಮನುಷ್ಯ ಅವನ ಮಾನಸಿಕವಾದ ಸ್ಥಿಮಿತವನ್ನು ಕಳೆದುಕೊಳ್ಳುತ್ತಾನೆ. ಅವನ ಶಾರೀರಿಕವಾಗಿಯೂ ಅವನು ಕ್ಷೀಣಿಸುತ್ತಾ ವೀಕ್ ಆಗ್ತಾ ಹೋಗ್ತಾನೆ. ಆದುದರಿಂದ ನನ್ನ ಈ ಮಾತು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಇದಕ್ಕೆ ಲೈಕ್ ಮಾಡಿ, ನನಗೆ ನನ್ನ ಯೂಟ್ಯೂಬ್ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ನನ್ನಲ್ಲಿ ಯಾವುದೇ ಜಾತಿ ಭೇದ ಇದ್ದು ನಾನು ಈ ಮಾತನ್ನು ಹೇಳುತ್ತಾ ಇಲ್ಲ. ಯಾಕಂದರೆ ಮನುಷ್ಯ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಮನುಷ್ಯನಿಗಾಗುವ ಅನ್ಯಾಯ, ಸಾವು, ನೋವು ಇದೆಲ್ಲ ನನಗೆ ಆಗೋದಿಲ್ಲ ನೋಡ್ಕೊಂಡಿರಲಿಕ್ಕೆ. ಅದಕ್ಕೋಸ್ಕರ ತುಂಬ ಬೇಸರವಾಗಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇತ್ತೀಚೆಗೆ ನಮ್ಮ ಪ್ರಪಂಚದಲ್ಲಲ್ಲಿ ತುಂಬ ವಾರ್ಗಳಾಗ್ತಾ ಇದ್ದಾವೆ. ಇವರ ಒಂದು ಅಂದರೆ ಆಡಳಿತ ನಡೆಸುವವರ ಒಂದು ಕೆಟ್ಟ ನಿರ್ಧಾರದಿಂದ ಪಾಪ ಅಮಾಯಕ ಜನರು ಸಾಯ್ತಾರೆ, ಅಮಾಯಕ ಮಕ್ಕಳು ಸಾಯ್ತಾರೆ, ತುಂಬ ಕಷ್ಟದಲ್ಲಾಗ್ತಾರೆ. ನಮಗೆಲ್ಲ ಇದೆಲ್ಲ ನೋಡಬೇಕಾದ್ರೆ ತುಂಬ ಬೇಸರವಾಗುತ್ತೆ. ಆದ್ದರಿಂದ ಈ ಮಾತನ್ನು ಹೇಳಿದೆ. ಇಷ್ಟ ಆದರೆ ಸಹಕರಿಸಿ.